ವೀರ್ ಸಾಹೇಬ್ರಿಗೆ ಹಿಂಗೆ ಆಗ್ಯದ ಬುದ್ಧಿ ನಿಮಗೆಲ್ಲ ಗೊತ್ತಿದೆಯಲ್ಲ. ಆಮೇಲೆ ವಿಚಾರ ನೋಡು, ಅಪಪ್ರಚಾರ ಮಾಡಿದಾರೆ ಕಣ ತಡ್ರೋ. ಇದು ವಿಚಾರ, ಸಮಾಚಾರ, ಪ್ರಚಾರ, ವಿಚಾರ, ಸಮಾಚಾರ. ಇನ್ನೊಂದು ಭಾಳ ದೊಡ್ಡದಿದೆ, ಯಾವುದು ಅಂದರೆ ಅಪಪ್ರಚಾರ. ಅಪಪ್ರಚಾರ ಇವತ್ತು ಮೊದಲೇ ಬಂದುಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ ಮೂರು ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ. ಜೊತೆಗೆ ನಮ್ಮ ಶಿವಲಿಂಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ. ನನಗೂ ಸಂಬಂಧಪಟ್ಟಿರೋದಲ್ಲಿ ಮಾತಾಡಿದ್ದೀನಿ, ಆಗಲೇ ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಈ ದರ್ಗಾಕ್ಕೆ ಬರ್ತೀನಿ ಅಂತ ನನ್ನ ಕಡೆ ಹೇಳಿದ್ದಾರೆ. ಮೊನ್ನೆ ಸ್ಪೀಕರ್ ಬಂದರು, ನಿಮಗೆ ಅವರು ಬರ್ತೀವಿ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಹಾಗೆ ಆಗ್ತಾರೆ. ನಮ್ಮ ಮಹಮ್ಮದೀಯ ಬಂಧುಗಳು, ನಮ್ಮ ಹುಡುಗರು ಯಾವುದೋ ಆಕ್ರೋಶ ಪಡಬೇಡ್ರಿ, ಶಾಂತಿಯಿಂದಿರ್ರಿ. ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡಿದ್ದೀನಿ, ನಾಡೂ ಪ್ರಯತ್ನ ಮಾಡ್ತೀನಿ. ಅವರು ಮಂತ್ರಿ ಆದ ಕೂಡಲೇ ಇಲ್ಲ ಕರ್ಕೊಂಬರೋಣಂತೆ. ಶಿವಲಿಂಗೌಡರು ಇಬ್ಬರಿಗೂ ನಮ್ಮ ಮಸೀದಿ ಒಳಗೆ ನಮ್ಮ ಮಠದಲ್ಲಿ ಸನ್ಮಾನ ಮಾಡೋಣ. ಜಮೀನಿಲ್ಲ ಸರ್ಕಾರ, ಸರ್ಕಾರ ಅಲ್ಲ. ಜಮೀನಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಅವನು ಸೇರ್ತಾನೆ, ಗಾಬರಿ ಆಗೋದು ಬೇಡ. ಅದಕ್ಕೆ ಭಗವಂತನ ಕೃಪೆ ಇದೆ, ಅವನು ಮಾಡಿರ್ತಕ್ಕಂಥ ಸೇವೆ ಇದೆ, ಕೆಲಸ ಇದೆ. ಜಾತ್ಯತೀತವಾಗಿ ಆತ ದುಡಿದಿದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲ ಕೊಡೋಣ. ಅವರಿಗೆ ರಾಜ್ಯದ ಮಂತ್ರಿ ನೋಡೋದನ್ನ ಕಣ್ಣಾರೆ ನೋಡಿ ಸಂತೋಷ ಪಡೋಣ ಅಂತೇಳಿ ನಿಮ್ಮೆಲ್ಲರಿಗೂ ಶಾಂತಿಯಿಂದಿರಿ. ಯಾವುದಕ್ಕೂ ಹೆಚ್ಚಿನ ಆಕ್ರೋಶ ಪಡಬೇಡ್ರಿ. ಅವರು ಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನು ನಿಮಗೆ ಹೇಳಿ ಒಳ್ಳೆಯ ಶುಭವನ್ನು ಹಾರೈಸ್ತಾ ಇದ್ದೀವಿ.